ಹೇಗೆ ಬಂದಿದೆ ನೋಡಿ ನಮ್ಮ ಪಪ್ಪಾಯ ಕಟ್ಲೆಟ್, ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಬಟಾಣಿ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಹೇಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಕಾಯಿ ಪಪ್ಪಾಯ ನಮ್ಮ ಪಕ್ಕದ ಮನೆಯಲ್ಲಿ ಆಗಿತ್ತು, ಫ್ರೆಶ್ ಇದೆ. ನಾನು ಅಲ್ಲಿಂದ ಕೇಳಿ ತಗೊಂಡು ಬಂದಿರೋದು. ಇದರಿಂದ ಒಳ್ಳೆ ರೆಸಿಪಿ ಮಾಡ್ಬೋದು. ಅದು ಯಾವುದಂತ ಹೇಳಿದರೆ ಈ ಕಟ್ಲೆಟ್. ನಾರ್ಮಲ್ ಆಗಿ ನಾವು ವೆಜಿಟೇಬಲ್ ಕಟ್ಲೆಟ್ ತಿಂತಾ ಇರ್ತೇವೆ, ಅದು ಚೆನ್ನಾಗಿರ್ತದೆ. ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರ್ತದೆ. ನೋಡುವ ಯಾವ ರೀತಿ ಮಾಡೋದು ಅಂತ ಹೇಳಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಪಪ್ಪಾಯನ ಚೆನ್ನಾಗಿ ತೊಳೆದು ತಗೊಂಡು ಬಂದಾಯಿತು. ಇನ್ನು ಇದನ್ನು ಕಟ್ ಮಾಡಿಕೊಳ್ಳುವ. ಕಟ್ ಮಾಡಬೇಕಾದ್ರೆ ಅದರ ತಲೆ ಭಾಗವನ್ನೆಲ್ಲ ತೆಗಿಬೇಕು. ಮತ್ತು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಹಾಗೆ ಉದ್ದಕ್ಕೆ ಕಟ್ ಮಾಡಿಕೊಳ್ಳುವ. ಇದನ್ನು ಮತ್ತೆ ತುರಿಲಿಕ್ಕಿದೆ. ನೋಡಿ ಇದರ ಬೀಜ ಎಲ್ಲ ತೆಗೆಯುವ. ಹಾಗೆಯೇ ಇದರ ಸಿಪ್ಪೆ ಕೂಡ ತೆಗೆಯುವ. ತೆಳುವಾಗಿ ಸಿಪ್ಪೆ ತೆಗೆಯುವ. ನೋಡಿ ಬೀಜ ಇದ್ದ ಕಡೆಯಲ್ಲಿ ಬೀಜ ಎಲ್ಲ ತೆಗೆದಾಯಿತು. ಹಾಗೆಯೇ ಅದರ ಬುಡವನ್ನು ಕೂಡ ಸ್ವಲ್ಪ ಹೀಗೆ ತೆಗೆಯುವ. ಫುಲ್ ಕ್ಲೀನ್ ಮಾಡ್ಕೊಳ್ಳುವ. ನೋಡಿ ಈ ಥರ. ನೋಡಿ ಈ ಥರ ಫುಲ್ ಕ್ಲೀನ್ ಮಾಡ್ಕೋಬೇಕು. ಸಿಪ್ಪೆ ಕೂಡ ತೆಳುವಾಗಿ ತೆಗೆದಾಯಿತು. ಹಾಗೆಯೇ ಬೀಜ ಇದ್ದ ಕಡೆಯಲ್ಲಿ ಬೀಜ ತೆಗೆದಾಯಿತು. ಫುಲ್ ಕೆಳಗಡೆ ಪೋರ್ಷನ್ ಕೂಡ ತೆಗೆದಾಯಿತು. ನೋಡಿ ಹಾಗೆ ನಾವು ಕಟ್ ಮಾಡಿಕೊಂಡಂಥ ಎಲ್ಲ ಪಪ್ಪಾಯನ್ನು ಇದೇ ರೀತಿ ಮಾಡಿಕೊಳ್ಳುವ. ಸಿಪ್ಪೆ ಎಲ್ಲ ತೆಗೆಯುವ. ಈ ಪಪ್ಪಾಯಿಂದ ಉಂಟಲ್ಲ ತುಂಬ ರೆಸಿಪಿ ಮಾಡ್ಬೋದು, ಪದಾರ್ಥ ಮಾಡ್ಬೋದು, ಹಾಗೆಯೇ ರೊಟ್ಟಿ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ. ಅದು ಪಪ್ಪಾಯಿಂದ ಮಾಡಿದ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ, ಆ ಥರ ಟೇಸ್ಟ್ ಇರ್ತದೆ. ಇವತ್ತು ಮಾಡುವಂಥದ್ದು ಕಟ್ಲೆಟ್, ಅದು ಕೂಡ ಡಿಫ್ರೆಂಟ್ ಆದ ಟೇಸ್ಟ್ ಕೊಡ್ತದೆ. ನೋಡಿ ಬೀಜ ಸಿಪ್ಪೆ ಎಲ್ಲ ತೆಗೆದಾಯಿತು. ಇದನ್ನೀಗ ಚೆನ್ನಾಗಿ ತುರಿದುಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಇದನ್ನು ಒಂದ್ಸಲ ತೊಳ್ಕೊಬೋದು ನೀರಲ್ಲಿ. ಯಾಕಂತ ಹೇಳಿದರೆ ಅದರ ಮೇಣ ಬಿಡ್ತದೆ ನೋಡಿ. ಆ ವೈಟ್ ಕಲರ್ ಮೇಣ ಇದ್ದಾಗ ನೀರಲ್ಲಿ ತೊಳ್ಕೊಂಡ್ರೆ ಎಲ್ಲ ಹೋಗ್ತದೆ. ಅಂದರೆ ಈ ಥರ ಮಾಡ್ಕೊಳ್ಳುವ. ಚಿಕ್ಕ ಚಿಕ್ಕದಾಗಿ ತುರಿದುಕೊಂಡ್ರೆ ಆಯಿತು. ನೋಡಿ ಪಪ್ಪಾಯ ಉಂಟಲ್ಲ ತುರಿದಾಗ ಈ ರೀತಿ ಬರ್ತದೆ. ಇದೇ ರೀತಿ ನಾವು ಕಟ್ ಮಾಡಿಕೊಂಡಂತಹ ಎಲ್ಲ ಪಪ್ಪಾಯನ್ನು ತುರಿದುಕೊಳ್ಳುವ. ನೋಡಿ ಪಪ್ಪಾಯ ತುರಿದಾಗ ನೋಡಿ ಇಷ್ಟ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ನೋಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಪಪ್ಪಾಯ ಎಲ್ಲ ಉಪ್ಪನ್ನು ಎಳ್ಕೊಳ್ಳಿ ಸ್ವಲ್ಪ. ಹಾಗೆ ನೀರಿನಂಶ ಕೂಡ ಸ್ವಲ್ಪ ಬಿಡಲಿ. ಒಂದು 15 ನಿಮಿಷಗಳ ಕಾಲ ಆದರೂ ಹೀಗೆ ಬಿಡುವ. ನೋಡಿ ಪಪ್ಪಾಯದ ನೀರೆಲ್ಲ ತೆಗೆಯುವ. ಈ ಥರ ಒಂದು 15 ನಿಮಿಷಗಳ ಕಾಲ ಬಿಟ್ಟರೆ ಈ ಥರ ನೀರು ಬಿಡ್ತದೆ ನೋಡಿ. ಚೆನ್ನಾಗಿ ಹಿಂಡಿ ತೆಗೆಯುವ. ಈ ಥರ ನೀರಿನಂಶ ತೆಗೆಯೋದ್ರಿಂದ ನಾವು ಪಪ್ಪಾಯ ಕಟ್ಲೆಟನ್ನು ಎಣ್ಣೆಯಲ್ಲಿ ಬಿಡಲಿಕ್ಕೆ ಉಂಟು ನೋಡಿ. ಆವಾಗ ಎಣ್ಣೆ ಹೇಳ್ಕೊಳ್ಳೋದಿಲ್ಲ ಸುಮಾರಾಗಿ. ಇಲ್ಲದಿದ್ದರೆ ತುಂಬ ಎಣ್ಣೆ ಹೇಳ್ಕೊಳ್ತದೆ. ನೀರು ಇದರಲ್ಲೇ ಜಾಸ್ತಿ ಇರ್ತದೆ ನೋಡಿ. ನೋಡಿ ಇಷ್ಟ ಆಗಿದೆ. ಇದನ್ನು ಸ್ವಲ್ಪ ಹೀಗೆ ಕೈಯಲ್ಲಿ ಬಿಡಿಸಿಕೊಳ್ಳುವ. ನೋಡಿ ಇಷ್ಟ ಆಯಿತು. ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ. ಇನ್ನು ನಾವು ಕಟ್ಲೆಟಿಗೆ ಉಂಟಲ್ಲ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ನೋಡಿ ತುರಿದ ಪಪ್ಪಾಯನ್ನು ಹಾಕೊಳ್ತಾ ಇದ್ದೇನೆ. ನೋಡಿ ಸಣ್ಣ ಕಪ್ಪಲ್ಲಿ ಆಗುವಷ್ಟು ಬಟಾಣಿಯನ್ನು ಬೇಯಿಸಿಟ್ಟಿದ್ದೇನೆ ನೋಡಿ. ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಈ ಬಟಾಣಿಯದ್ದು. ಈ ಪಪ್ಪಾಯ ಕಟ್ಲೆಟಿಗೆ ಉಂಟಲ್ಲ ಪಪ್ಪಾಯಿ ಬಿಟ್ಟರೆ ಬಟಾಣಿ ಮಾತ್ರ ಹಾಕೋತಿದ್ದೇನೆ. ಮತ್ತು ಬೇರೆ ಯಾವ ತರಕಾರಿ ಕೂಡ ಹಾಕೊಳ್ತಾ ಇಲ್ಲ. ಸ್ವಲ್ಪ ಮೆಣಸು, ಒಂದು 2 ಮೆಣಸು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಉದುರಿಸಿಕೊಳ್ಳುವ. ಹಾಗೆ 1 ಚಮಚದಷ್ಟು ಶುಂಠಿಯನ್ನು ಹೀಗೆ ನಾನು ತುರಿದಿಟ್ಟುಕೊಂಡಿದ್ದೇನೆ, ಅದನ್ನು ಕೂಡ ಹಾಕೊಳ್ತೇನೆ. ಸ್ವಲ್ಪ ಜೀರಿಗೆ ಪೌಡರ್ ಹಾಕೋದ್ರಿಂದ ನಮ್ಮ ಕಟ್ಲೆಟ್ ಉಂಟಲ್ಲ ಒಳ್ಳೆ ಫ್ಲೇವರ್ ಕೊಡ್ತದೆ. ಒಂದು ಅರ್ಧ ಚಮಚದಷ್ಟು ಅರಶಿನ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕಿದರೆ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರ್ತದೆ. ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪೌಡ್ರ್. ಸ್ವಲ್ಪ ಖಾರ ಜಾಸ್ತಿ ಬೇಕಂತೇಳಿ ಆದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ಒಂದು 1/4 ಸ್ಪೂನಷ್ಟು ಕೊತ್ತಂಬರಿ ಪೌಡ್ರನ್ನು ಹಾಕೊಳ್ಳುವ. ಉಪ್ಪನ್ನು ಸ್ವಲ್ಪ ಹಾಕೊಳ್ಳುವ. ಯಾಕಂತ ಹೇಳಿದರೆ ಪಪ್ಪಾಯಿಗೆ ಕೂಡ ಆವಾಗ ಹಾಕೊಂಡಿದ್ವಿ. ಇವಾಗ ಸ್ವಲ್ಪ ಹಾಕೊಂಡ್ರೆ ಸಾಕು. 2 ಸ್ಪೂನಷ್ಟು ಮೈದಾವನ್ನು ಹಾಕೊಳ್ಳುವ. ತುಂಬ ಹಾಕೊಳ್ಳೋದು ಬೇಡ. ಮತ್ತು ನೋಡ್ಕೊಂಡು ಬೇಕಾದರೆ ಹಾಕೋಬಹುದು. ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ನೀರಿನ ಅಂಶ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ನೀರನ್ನು ಹಾಕೊಳ್ಳುವ. ತುಂಬ ಹಾಕೊಳ್ಳೋದು ಬೇಡ. ಚೆನ್ನಾಗಿ ಹಿಟ್ಟು ಅಂಟ್ಕೊಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೇನೆ ನಾನು. ನೋಡಿ ನಾನಿಲ್ಲೊಂದು 3 ಸ್ಪೂನ್ ಆಗುವಷ್ಟು ಎಕ್ಸ್ಟ್ರಾ ಮೈದಾವನ್ನು ಹಾಕ್ಕೊಂಡೆ. ಯಾಕಂತ ಹೇಳಿದರೆ ಇದು ಪಪ್ಪಾಯ ಎಲ್ಲ ಅಂಟ್ಕೋಬೇಕು ನೋಡಿ. ಇದು ಹದ ಸರಿ ಇದೆ. ನಂತರ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ಹದ ಸರಿ ಉಂಟು. ಇನ್ನು ನಾವು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕಟ್ಲೆಟ್ನ ಶೇಪನ್ನು ರೆಡಿ ಮಾಡಿಕೊಳ್ಳುವ. ನಮ್ಮ ಕಟ್ಲೆಟ್ಗೆ ಬೇಕಾಗಿ ಉಂಟಲ್ಲ ಬ್ರೆಡ್ ಕ್ರಂಚನ್ನು ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೇನೆ ನೋಡಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಈಗ ಪೌಡರ್ ಮಾಡ್ಕೋಬೇಕು. ನೋಡಿ ಬ್ರೆಡ್ ಕ್ರಂಚ್ ರೆಡಿಯಾಗಿದೆ. ಈ ಥರ ಆಗ್ತದೆ. ಇನ್ನು ಇದನ್ನು ನಾವು ಕಟ್ಲೆಟಿಗೆ ಮುಳುಗಿಸಿ ತೆಗೆದರೆ ಆಯಿತು. ಒಂದು 2 ಸ್ಪೂನ್ ಕಾರ್ನ್ ಫ್ಲೋರನ್ನು ನೀರು ಮಾಡಿಟ್ಕೊಳ್ಳುವ. ಸ್ವಲ್ಪ ಕ್ರಿಸ್ಪಿಗೆ ಬೇಕಾಗಿ ನಾವು ಈ ಥರ ಮಾಡ್ಕೊಳ್ಳೋದು. ಸ್ವಲ್ಪ ಈ ಥರ ಮಾಡಿಕೊಳ್ಳುವ, ಗಂಟೆ ಇರಬಾರ್ದು. ಬ್ರೆಡ್ ಕ್ರಂಚ್ ರೆಡಿ ಆಯಿತು. ಹಾಗೆಯೇ ಕಾರ್ನ್ ಫ್ಲೋರ್ ಪೌಡ್ರ್ ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಾಯಿತು. ಇನ್ನು ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಟ್ಲೆಟ್ ಶೇಪನ್ನು ರೆಡಿ ಮಾಡಿಕೊಳ್ಳುವ.
ಕೈಗೆ ಎಣ್ಣೆ ಹಾಕೋದ್ರಿಂದ ನಮಗೆ ಈ ಕಟ್ಲೆಟ್ ಹಿಟ್ಟು ಉಂಟಲ್ಲ ಕೈಗೆ ಅಂಟಿಕೊಳ್ಳೋದಿಲ್ಲ. ಇನ್ನು ಹಿಟ್ಟನ್ನು ತೆಗೆಯುವ. ಎಷ್ಟು ಬೇಕು ಅಷ್ಟು ದೊಡ್ಡ ಸೈಜಲ್ಲಿ ನಾವು ಉಂಡೆ ಮಾಡ್ಕೋಬೇಕು. ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ನೋಡಿ ನಾನು ಈ ಶೇಪಲ್ಲಿ ಕಟ್ಲೆಟನ್ನು ಮಾಡ್ಕೋತಾ ಇದ್ದೇನೆ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡಿಕೊಂಡ್ರೆ ಆಯಿತು. ಉಂಡೆ ಥರ ಕೂಡ ಮಾಡ್ಕೋಬೋದು ಅಥವಾ ಹಾರ್ಟ್ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಕಾರ್ನ್ ಫ್ಲೋರ್ನ ನೀರನ್ನು ಉಂಟಲ್ಲ ಈ ಥರ ಸ್ವಲ್ಪ ಹೀಗೆ ಮೇಲ್ಗಡೆ ಹಾಕೊಳ್ಳುವ. ಈ ಥರ ಹಾಕೊಳ್ಳೋದ್ರಿಂದ ನಮ್ಮ ಕಟ್ಲೆಟ್ ಉಂಟಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ನೋಡಿ ಇನ್ನು ಈ ಥರ ಬ್ರೆಡ್ ಕ್ರಂಚಲ್ಲಿ ಹೊರಲಾಡಿಸುವ. ಆಗ ಬ್ರೆಡ್ ಕ್ರಂಚ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ತದೆ. ನೋಡಿ ಈ ಶೇಪಲ್ಲಿ ಬರ್ತದೆ. ಕಟ್ಲೆಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಆಯಿತು. ಇನ್ನು ಅದನ್ನು ನಾವು ಬೇಯಿಸುವ. ಎಣ್ಣೆ ಇಟ್ಟಾಗಿದೆ ಬೇಯಲಿಕ್ಕೆ. ಸ್ವಲ್ಪ ಎಣ್ಣೆ ಇಡಬೇಕು, ತುಂಬ ಎಣ್ಣೆ ಇಡಬಾರ್ದು. ಒಂದು ಸಲಕ್ಕೆ 3 ಕಟ್ಲೆಟ್ ಹಾಕಿ ಬೇಯಿಸುವ. ಚೆನ್ನಾಗಿ ಬೆಂದ ನಂತರ ಈ ಥರ ಮೆಲ್ಲ ಹೊರಲಾಡಿಸುವ. ಮೀಡಿಯಮ್ ಉರಿಯಲ್ಲಿಯೇ ಬೇಯಿಸುವ. ಯಾಕಂತ ಹೇಳಿದರೆ ಒಳಗಡೆ ಹಾಕಿರುವಂತಹ ರಾ ಪಪ್ಪಾಯ ಕೂಡ ಚೆನ್ನಾಗಿ ಬೇಯಬೇಕು. ಮನೆಯಲ್ಲಿ ಒಂದು ಡಿಫ್ರೆಂಟ್ ಆದ ಹೊಸ ರೆಸಿಪಿ ನೀವು ಟ್ರೈ ಮಾಡಬೇಕಾ? ನಿಮ್ಮ ಮನೆಯಲ್ಲಿ ಈ ಥರ ಒಂದು ರಾ ಪಪ್ಪಾಯ ಇದ್ದರೆ ಟಪ್ ಅಂತ ಹೇಳಿ ತೆಗೆದು ಈ ಥರ ರಪ್ ಅಂತೇಳಿ ಮಾಡಿ. ತುಂಬ ಚೆನ್ನಾಗಿರ್ತದೆ. ತುಂಬ ಹೊಸ ರೆಸಿಪಿ ಕೂಡ ಹೌದು, ಟೇಸ್ಟ್ ಕೂಡ ಯುನೀಕ್ ಆಗಿರ್ತದೆ. ಈ ರೆಸಿಪಿ ಅಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ಏಜದವರ ತನಕ ಕೂಡ ಎಲ್ಲರೂ ಇಷ್ಟಪಡುವಂತಹ ರೆಸಿಪಿ. ನೋಡಿ ಆಗಿದೆ ಇದು. ಇದನ್ನು ತೆಗೆಯುವ. ಕಲರ್ ನೋಡಿ ಅಂತ ಈ ಥರ ಕಲರ್ ಬಂದರೆ ಚೆನ್ನಾಗಿ ಬೆಂದಿರ್ತದೆ. ಒಳ್ಳೆ ಬೆಂದಿದೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕೂಡ ಬೇಯಿಸಬೇಕು. ಇಷ್ಟಾದರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರ್ತದೆ. ಹೇಗೆ ಬಂದಿದೆ ನೋಡಿ ನಮ್ಮ ಪಪ್ಪಾಯ ಕಟ್ಲೆಟ್. ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಬಟಾಣಿ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಹೇಗಿದೆ ನೋಡಿ. ಹೇಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಯಾವ ರೀತಿ ಇದೆ ಅಂಥೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ಪಪ್ಪಾಯ ಕಟ್ಲೆಟ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.